ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12 ಸ್ನೇಹಿತರೆ 2026ರಂದು ವರ್ಷದ ಕೊನೆಯ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ದಿನದಿಂದ ಮೀನರಾಶಿಯವರ ಅದೃಷ್ಟ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಸಂಭವಿಸಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ, ಓಂ ಆದಿತ್ಯಾಯ ನಮಃ ಎಂದು ಕಮೆಂಟ್ ಮಾಡುವುದರಿಂದ ಸೂರ್ಯನ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಮೀನರಾಶಿಯ ವ್ಯಕ್ತಿಗಳಿಗೆ. ಹಾಗಿದ್ರೆ ಮೀನರಾಶಿಯವರಿಗೆ ಸ್ನೇಹಿತರೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಸೂರ್ಯಗ್ರಹಣದ ಪ್ರಭಾವವನ್ನು ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಆಗಸ್ಟ್ 12, 2026ರಂದು ವರ್ಷದ ಕೊನೆಯ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಯಾವುದೇ ಧಾರ್ಮಿಕ ಸೂತಕ ಅಥವಾ ಗ್ರಹಣದ ನಿಯಮಗಳು ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಇದು ಯುರೋಪ್, ಗ್ರೀನ್ಲ್ಯಾಂಡ್ ಮತ್ತು ರಷ್ಯಾದಲ್ಲಿ ಕಾಣಿಸಿಕೊಳ್ಳಲಿದೆ. ಇನ್ನು ಸಾಕಷ್ಟು ಜನರು ಗ್ರಹಣದ ಸಮಯವನ್ನು ತಿಳಿಸ್ಕೊಡಿ, ಆಗಸ್ಟ್ 13 ಗ್ರಹಣ ಅಥವಾ 12ನೇ ತಾರೀಕು ಅಂತ ಕೇಳ್ತಿದ್ರ. ಇಲ್ಲ, ದಿನಾಂಕ ಆಗಸ್ಟ್ 12, 2026 ಬುಧವಾರದ ದಿನ. ಸಮಯ ಬಂದು ರಾತ್ರಿ 9:04ರಿಂದ ಆಗಸ್ಟ್ 13ರ ಬೆಳಿಗ್ಗೆ 4:25ರವರೆಗೆ ಸೂರ್ಯಗ್ರಹಣ ಇರಲಿದೆ. ಗೋಚರತೆ ನಮ್ಮ ಭಾರತದಲ್ಲಿ ಕಾಣಿಸುವುದಿಲ್ಲ. ಯುರೋಪ್ ಮತ್ತು ಉತ್ತರ ಭಾಗಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳಲಿದೆ ಸ್ನೇಹಿತರೆ. ಇನ್ನು ಧಾರ್ಮಿಕ ಮತ್ತು ಜ್ಯೋತಿಷ್ಯದ ಮಹತ್ವವನ್ನು ನೋಡೋದಾದರೆ, ಭಾರತದಲ್ಲಿ ಗ್ರಹಣ ಗೋಚರವಾಗದ ಕಾರಣ ನಾವು ಇಲ್ಲಿನ ಜನರಿಗೆ ಯಾವುದೇ ಧಾರ್ಮಿಕ ಆಚರಣೆಗಳು ಅಥವಾ ಪರಿಹಾರಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ, ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಗ್ರಹಣವು ವಿಶ್ವದ ಮೇಲೆ ಪ್ರಭಾವ ಬೀರಿದರೂ ಸ್ಥಳೀಯವಾಗಿ ಗೋಚರಿಸಿದಾಗ ಅದರ ನೇರ ಧಾರ್ಮಿಕ ಪರಿಣಾಮಗಳು ಇರುವುದಿಲ್ಲ. ಆದರೆ ಸ್ನೇಹಿತರೆ 12 ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ಗಳು ಎದುರಾಗಲಿದೆ. ಅದೃಷ್ಟ ಕೂಡ ನೋಡಲಿದ್ದೀರಿ ಎಂದು ಜ್ಯೋತಿಷ್ಯರು ಸ್ವಲ್ಪ ಜನ ತಿಳಿಸಿದ್ದಾರೆ. ಹಾಗಿದ್ರೆ ಮೀನರಾಶಿಯವರಿಗೆ ಯಾವ ರೀತಿ ಪ್ರಭಾವ ಬೀರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಈ ದಿನದಿಂದ ಗ್ರಹಗಳ ಸಂಚಾರ ಹೇಗಿರಲಿದೆ, ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ ಏನೆಲ್ಲ ಗಮನವನ್ನು ಕೊಡಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಮತ್ತು ಅದರ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೀನರಾಶಿಯ ವ್ಯಕ್ತಿಗಳಿಗೆ ಮಾನಸಿಕ ಒತ್ತಡವನ್ನು ತಾಳ್ಮೆಯಿಂದ ಎದುರಿಸಬೇಕಾಗುತ್ತದೆ. ಮೊದಲನೇದಾಗಿ ನಿಮ್ಮ ಮೊದಲ ಮನೆಯಲ್ಲಿ ನಡೆಯುತ್ತಿರುವಂತಹ ಜನ್ಮ ಶನಿಯ ಸಂಚಾರವು ನಿಮ್ಮ ದೈಹಿಕ ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ನಿರಂತರವಾಗಿ ರಕ್ಷಿಸುತ್ತಿದೆ. ಈ ತೀವ್ರ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಪ್ರಶಾಂತವಾದಂತಹ ಶಿಸ್ತನ್ನು ರೂಢಿ ಮಾಡಿಕೊಳ್ಳಿ ಮತ್ತು ಅತಿಯಾಗಿ ಶ್ರಮ ಪಡಬೇಡಿ ಸ್ನೇಹಿತರೆ. ಇನ್ನು ಕೌಟುಂಬಿಕ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಮಂಗಳನು ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮ 4ನೇ ಮನೆಯಿಂದ 5ನೇ ಮನೆಗೆ ಪ್ರವೇಶಿಸುತ್ತಿದ್ದು, ಆಸ್ತಿ ಅಥವಾ ಕುಟುಂಬದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳಿಂದ ನಿಮ್ಮ ಭಾವನಾತ್ಮಕ ಶಾಂತಿಗೆ ಭಂಗ ತರಬಹುದು. ಮನೆಯೊಳಗೆ ಶಾಂತವಾಗಿರಲು ಗಮನ ಹರಿಸಿ ಮತ್ತು ಉಗ್ರವಾದ ಜಗಳಗಳಿಂದ ಆದಷ್ಟು ದೂರವಿರಿ. ದಾಂಪತ್ಯದಲ್ಲಿ ಎಚ್ಚರಿಕೆಯ ಹೆಜ್ಜೆ ಅಂತಲೇ ಹೇಳ್ಬೋದು. ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ಇಡೀ ತಿಂಗಳು ನಿಮ್ಮ
ಏಳನೇ ಮನೆಯಲ್ಲಿ ನೆಲೆಸಿರುತ್ತಾರೆ. ಇದು ನಿಮ್ಮ ದಾಂಪತ್ಯ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಿರಂತರ ಘರ್ಷಣೆಯನ್ನು ತರುತ್ತದೆ. ನಿಮ್ಮ ಆಧ್ಯಾತ್ಮಿಕ ಕೌಶಲ್ಯಗಳಿಗೆ ಧಕ್ಕೆಯಾಗದಂತೆ ಸ್ಪಷ್ಟ ಮತ್ತು ತಾಳ್ಮೆಯ ಸಂಭಾಷಣೆಯ ಮೂಲಕ ಈ ತಪ್ಪು ತಿಳುವಳಿಕೆಗಳನ್ನು ಬಗೆಹರಿಸಿಕೊಳ್ಳಿ. ಇನ್ನು ಸೃಜನಶೀಲ ಬುದ್ಧಿವಂತಿಕೆಯನ್ನು ಅಳವಡಿಸಿಕೊಳ್ಳಿ. ಉಚ್ಚ ಗುರುವು ನಿಮ್ಮ 5ನೇ ಮನೆಯಲ್ಲಿ ತನ್ನ ಕೃಪೆಯನ್ನು ಮುಂದುವರಿಸಿದ್ದು ಅಪಾರ ಬೌದ್ಧಿಕ ಬೆಳವಣಿಗೆಯನ್ನು ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ರಕ್ಷಣೆಯನ್ನು ನೀಡುತ್ತಿದ್ದಾನೆ. ನಿಮ್ಮ ಆಳವಾದಂತಹ ಅಂತಃಪ್ರಜ್ಞೆಗೆ ಮೊರೆ ಹೋಗಿ ಮತ್ತು ದೈನಂದಿನ ಲೌಕಿಕ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಸೃಜನಶೀಲ ಯೋಜನೆಗಳನ್ನು ಆಧ್ಯಾತ್ಮಿಕ ಮಾರ್ಗವಾಗಿ ಬಳಸಬೇಕಾಗುತ್ತದೆ. ಮೀನರಾಶಿಯ ವ್ಯಕ್ತಿಗಳು. ಇನ್ನು ಮೀನರಾಶಿಯವರಿಗೆ ಸ್ನೇಹಿತರೆ, ಗ್ರಹಗಳ ಸಂಚಾರ ಮತ್ತು ಅದರ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹಣ. ಅಂದರೆ ಸೂರ್ಯ 6ನೇ ಅಧಿಪತಿ ಸ್ನೇಹಿತರೆ 5ನೇ ಮನೆಯಿಂದ ಆಗಸ್ಟ್ 1ರಿಂದ 17ನೇ ತಾರೀಕು ತನಕ ಸಂಚಾರವನ್ನು ಮಾಡುತ್ತಿದೆ. 6ನೇ ಮನೆಯಲ್ಲಿ ನಂತರ ಸ್ಥಳಾಂತರಗೊಂಡು ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರವರೆಗೆ ಮೂಲ ತ್ರಿಕೋನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ನಿಮಗೆ ಮೊದಲಿಗೆ ನಿಮ್ಮ ಸೃಜನಶೀಲ ಯೋಜನೆಗಳಿಗೆ ಅಧಿಕಾರವನ್ನು ತರುತ್ತದೆ. ನಂತರ ಶತ್ರುಗಳನ್ನು ಮಟ್ಟ ಹಾಕಲು ಮತ್ತು ಕೆಲಸದ ಸ್ಥಳದ ಅಡಚಣೆಗಳನ್ನು ನಿರ್ವಹಿಸಲು ನಿಮ್ಮ ಸಾಮರ್ಥ್ಯವನ್ನು ಬಲವಾಗಿ ಅಧಿಕಗೊಳಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ಇವಾಗ ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ, ನಿಮ್ಮ ಮೊದಲ ಮನೆಯಲ್ಲಿ ಜನ್ಮ ಶನಿಯ ನಿರಂತರ ಉಪಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ಜೀವನಕ್ಕೆ ಅಪಾರ ಸಹನೆ ಮತ್ತು ಸಹಿಷ್ಣುತೆಯ ಅಗತ್ಯವಿದೆ. ಈ ಮುಂದುವರಿದ ಸಂಚಾರವು ನಿಮ್ಮ ದೈಹಿಕ ಶಕ್ತಿಯನ್ನು ನಿರ್ಬಂಧಿಸುತ್ತದೆ. ಇದರಿಂದಾಗಿ ದೈನಂದಿನ ವೃತ್ತಿಪರ ಕೆಲಸಗಳು ಭಾರವಾದಂತಹ ಹೊರೆಯಂತೆ ಭಾಸವಾಗುತ್ತದೆ. ಆದಾಗ್ಯೂ ಗ್ರಹಣ ಮುಗಿದ ನಂತರ ಸೂರ್ಯನು ತನ್ನ 6ನೇ ಮನೆಯಲ್ಲಿ ಮೂಲ ತ್ರಿಕೋನಕ್ಕೆ ಪ್ರವೇಶಿಸಿದಾಗ ನಿಮಗೆ ಅತ್ಯುತ್ತಮ ಬೆಂಬಲ ಸಿಗುತ್ತದೆ. ಈ ಪ್ರಬಲ ಸ್ಥಾನವು ಕೆಲಸದ ಸ್ಥಳದ ಸ್ಪರ್ಧೆಯನ್ನು ಸುಲಭವಾಗಿ ಹತ್ತಿಹಾಕಲು ಮತ್ತು ಕಷ್ಟಕರವಾದ ಕಚೇರಿ ರಾಜಕೀಯವನ್ನು ನಿರ್ವಹಿಸಲು ನಿಮಗೆ ಅಧಿಕಾರವನ್ನು ನೀಡುತ್ತದೆ. ನಿಮ್ಮ ವೃತ್ತಿಪರ ಖ್ಯಾತಿಯನ್ನು ಕಾಪಾಡಿಕೊಳ್ಳಲು ಅಹಂಕಾರಕ್ಕಿಂತ ಶಿಸ್ತಿನ ಕ್ರಮವನ್ನು ಅವಲಂಬಿಸಿ. ನಾಯಕತ್ವದ ಪಾತ್ರಗಳಿಗೆ ಶಾಂತವಾಗಿ ಹೆಜ್ಜೆ ಹಾಕಿ. ಬುಧನು ನಿಮ್ಮ 4ನೇ ಮತ್ತು 5ನೇ 6ನೇ ಮನೆಗಳ ಮೂಲಕ ವೇಗವಾಗಿ ಸಂಚರಿಸುತ್ತಿರುವುದು ಈ ತಿಂಗಳು ನಿಮ್ಮ ವೃತ್ತಿಪರ ಗಮನವು ವೇಗವಾಗಿ ಬದಲಾಗಲಿದೆ ಎಂಬುದನ್ನು ಸೂಚಿಸುತ್ತದೆ. ಆಗಸ್ಟ್ 22ರ ನಂತರ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಉತ್ತುಂಗಕ್ಕೇರುತ್ತವೆ. ಇದು ನಿಮ್ಮ ಕೆಲಸದ ಪ್ರಕ್ರಿಯೆಯನ್ನು ಮರುಸಂಘಟಿಸಲು ಅಥವಾ ಸಣ್ಣ ಪುಟ್ಟ ಸಾಲಗಳನ್ನು ಚರ್ಚಿಸಲು ಸೂಕ್ತ ಸಮಯವಾಗಿದೆ. ನಿಮ್ಮ ಶಕ್ತಿಯು ಈಗಾಗಲೇ ಸೀಮಿತವಾಗಿರುವುದರಿಂದ ಸಂಪೂರ್ಣವಾಗಿ ಹೊಸ ಮತ್ತು ದಣಿಸುವಂತಹ ಯೋಜನೆಗಳನ್ನು ಕಂಡುಕೊಳ್ಳಬಹುದು. ನೀವು ಆದಷ್ಟು ತಪ್ಪಿಸಬೇಕು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ಪ್ರಸ್ತುತ ಕರ್ತವ್ಯಗಳನ್ನು ಸುಗಮಗೊಳಿಸಲು ನಿಮ್ಮ ಆಳವಾದಂತಹ ಅಂತಃಪ್ರಜ್ಞೆಯನ್ನು ಬಳಸಿ ಹಳೆಯ ಆಡಳಿತಾತ್ಮಕ ಕೆಲಸಗಳನ್ನು ವ್ಯವಸ್ಥಿತವಾಗಿ ತೆರವುಗೊಳಿಸುವ ಮೂಲಕ ಮತ್ತು ಅನಗತ್ಯ ಕಚೇರಿ ನಾಟಕಗಳನ್ನು ತಪ್ಪಿಸುವ ಮೂಲಕ ನೀವು ಅನುಭವಿಸುತ್ತಿರುವಂತಹ ಭಾರವಾದ ದೈಹಿಕ ಬಳಲಿಕೆಯು ಹೊರತಾಗಿಯೂ ನಿಮ್ಮ ವೃತ್ತಿ ಜೀವನದ ವೇಗವನ್ನು ಕಾಯ್ದುಕೊಳ್ಳಬಹುದು. ಹಾಗಾಗಿ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇಯ್ನ್ ಆಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಮೀನರಾಶಿಯವರ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ಮೊದಲ ಮನೆಯಲ್ಲಿ ನಡೆಯುತ್ತಿರುವಂತಹ ಜನ್ಮ ಶನಿಯ ನಿರಂತರ ಸ್ನೇಹಿತರೆ ಭಾರದಿಂದಾಗಿ ನಿಮ್ಮ ದೈಹಿಕ ಶಕ್ತಿಯು ತೀವ್ರವಾದಂತಹ ಮತ್ತು ನಿರಂತರ ನಿರ್ಬಂಧದಲ್ಲಿದೆ. ಈ ಸಂಚಾರವು ನಿಮ್ಮ ಪ್ರಮುಖ ಶಕ್ತಿಯನ್ನು ನಿರಂತರವಾಗಿ ಹೀರಿಕೊಳ್ಳುತ್ತದೆ. ಇದರಿಂದಾಗಿ ನೀವು ದೀರ್ಘಕಾಲೀನ ಬಳಲಿಕೆ ಮತ್ತು ಕೀಲು ನೋವಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ಈ ಅಪಾರ ಒತ್ತಡಕ್ಕೆ ಸೇರಿಕೊಂಡು ವಕ್ರಿ ರಾಹುವನ್ನು ನಿಮ್ಮ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ನರಮಂಡಲವನ್ನು ನಿರಂತರವಾಗಿ ಅತಿಯಾಗಿ ಉತ್ತೇಜಿಸುತ್ತಿದೆ ಅಂತಲೇ ಹೇಳಬಹುದು ಮತ್ತು ಅಸಾಂಪ್ರದಾಯಿಕ ಆತಂಕಗಳೊಂದಿಗೆ ನಿಮ್ಮ ಅತ್ಯಗತ್ಯ ನಿದ್ರೆಗೆ ಭಂಗ ತರುತ್ತಿದೆ. ನೀವು ಖಂಡಿತವಾಗಿಯೂ ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಬಾಹ್ಯ ಘಟನೆಗಳನ್ನು ನಿಯಂತ್ರಿಸುವಂತಹ ನಿಮ್ಮ ಅಗತ್ಯವನ್ನು ತ್ಯಜಿಸಿ ಮತ್ತು ನಿಮ್ಮ ಭಾರೀ ತೆರಿಗೆಗೆ ಒಳಗಾದಂತಹ ದೇಹವನ್ನು ರಕ್ಷಿಸಲು ಉದ್ದೇಶಪೂರ್ವಕವಾಗಿ ಪ್ರಶಾಂತವಾದಂತಹ ಆಧ್ಯಾತ್ಮಿಕ ಏಕತೆಗೆ ಸರಿ ಹೋಗಿ ಅಂತಲೇ ಹೇಳಬಹುದು. ಹಾಗಿದ್ರೆ ಅದೃಷ್ಟವಶಾತ್
ಈ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನು ನಿಮ್ಮ 6ನೇ ಮನೆಯಲ್ಲಿ ಮೂಲ ತ್ರಿಕೋನಕ್ಕೆ ಪ್ರವೇಶಿಸಿದಾಗ ನಿಮ್ಮ ಚೇತರಿಕೆ ಶಕ್ತಿಗೆ ಭಾರಿ ಉತ್ತೇಜನ ಸಿಗುತ್ತದೆ. ಈ ಪ್ರಬಲ ಜೋಡಣೆಯು ದೀರ್ಘಕಾಲದ ಜೀರ್ಣಕಾರಿ ಅಥವಾ ಒತ್ತಡ ಸಂಬಂಧಿತ ಕಾಯಿಲೆಗಳನ್ನು ಅಂತಿಮವಾಗಿ ಜಯಿಸಲು ಅಗತ್ಯವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಆದಷ್ಟು ಕಟ್ಟುನಿಟ್ಟಾದ ಶಿಸ್ತಿನ ದೈನಂದಿನ ದಿನಚರಿಯನ್ನು ಸ್ಥಾಪಿಸುವುದು ನಿಮ್ಮ ದಣಿದ ಮನಸ್ಸನ್ನು ಗಮನಾರ್ಹವಾಗಿ ಶಾಂತಗೊಳಿಸುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳಬೇಕು. ನಿಮ್ಮ ಹೊಟ್ಟೆಯನ್ನು ಕೆರಳಿಸುವ ಭಾರವಾದ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಮತ್ತು ಸೌಮ್ಯವಾದ ದೈನಂದಿನ ಯೋಗ ಧ್ಯಾನಕ್ಕೆ ಬದ್ಧರಾಗಿ ನಿಮ್ಮ ದೈಹಿಕ ಆರೋಗ್ಯವನ್ನು ಸಂಪೂರ್ಣ ಮತ್ತು ರಾಜಿ ಮಾಡಿಕೊಳ್ಳದ ಗೌರವದಿಂದ ಕಾಣುವ ಮೂಲಕ ದೈಹಿಕ ಮತ್ತು ಮಾನಸಿಕ ಪರೀಕ್ಷೆಯ ಈ ದೀರ್ಘಾವಧಿಯನ್ನು ನೀವು ಯಶಸ್ವಿಯಾಗಿ ಗೆಲ್ಲಬಲ್ಲರಿ ಅಂತಲೇ ಹೇಳಬಹುದು, ಎದುರಿಸಬಲ್ಲರಿ ಅಂತಲೇ ಹೇಳಬಹುದು. ಮೊದಲನೇದಾಗಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತದೆ ಮೀನರಾಶಿಯ ವ್ಯಕ್ತಿಗಳು ಅಂತ ಹೇಳ್ತಾ, ಪ್ರತಿದಿನ ಯೋಗ ಧ್ಯಾನ ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯಕ್ಕೆ ಮೊದಲನೇ ಆದ್ಯತೆ ಕೊಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಹಣಕಾಸಿನ ಬಗ್ಗೆ. ಸೂರ್ಯಗ್ರಹಣ ಸಂಭವಿಸಿರುವ ಕಾರಣ ಸ್ನೇಹಿತರೆ ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದರೆ ಎಲ್ಲ 12 ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ. ಮೇಯ್ನಾಗಿ ನಿಮ್ಮ ಹೆಲ್ತ್, ಆರೋಗ್ಯ, ವ್ಯಾಪಾರ ವ್ಯವಹಾರದ ಬಗ್ಗೆ. ನಿಮ್ಮ 5ನೇ ಮನೆಯಲ್ಲಿ ಉಚ್ಚ ಗುರುವಿನ ನಿರಂತರ ಉಪಸ್ಥಿತಿಯಿಂದ ನಿಮ್ಮ ಆರ್ಥಿಕ ದೃಷ್ಟಿಕೋನವು ದೃಢವಾಗಿ ರಕ್ಷಿಸಲ್ಪಟ್ಟಿದೆ. ಈ ಭವ್ಯವಾದ ಸಂಚಾರವು ನಿಮ್ಮ ಊಹಾತ್ಮಕ ಹೂಡಿಕೆಗಳನ್ನು ಆಳವಾದ ಬುದ್ಧಿವಂತಿಕೆಯಿಂದ ಆಶೀರ್ವಾದಿಸುತ್ತದೆ ಮತ್ತು ನಿಮ್ಮ ಸಂಚಿತ ಸಂಪತ್ತಿಗೆ ಸ್ಥಿರವಾದ ದೀರ್ಘಕಾಲೀನ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ. ಆಗಸ್ಟ್ 22ರವರೆಗೆ ಬುಧನು ನಿಮ್ಮ 5ನೇ ಮನೆಯನ್ನು ಸೇರಿದಾಗ ಸಂಕೀರ್ಣ ಹಣಕಾಸು ಮಾರುಕಟ್ಟೆಗಳ ಬಗ್ಗೆ ನಿಮ್ಮ ಬೌದ್ಧಿಕ ಗ್ರಹಿಕೆಯು ಗಮನಾರ್ಹವಾಗಿ ತೀಕ್ಷ್ಣಗೊಳ್ಳುತ್ತದೆ. ನೀವು ಲಾಭದಾಯಕ ಮತ್ತು ಬುದ್ಧಿವಂತ ಹೂಡಿಕೆ ಅವಕಾಶಗಳನ್ನು ಸುಲಭವಾಗಿ ಗುರುತಿಸುತ್ತೀರಿ. ಆದಾಗ್ಯೂ ಹೊಸದಾಗಿ ರೂಪುಗೊಂಡ ಸಾರ್ವಜನಿಕ ಪಾಲುದಾರಿಕೆಗಳು ಅಥವಾ ಸಾಂದರ್ಭಿಕ ವ್ಯಾಪಾರ ವ್ಯವಹಾರ ಪರಿಚಯಸ್ಥರ ಪರೀಕ್ಷಿಸಿದ ಸಲಹೆಯನ್ನು ನಂಬುವುದಕ್ಕಿಂತ ನೀವು ಸಂಪೂರ್ಣವಾಗಿ ನಿಮ್ಮ ಸ್ವಂತ ಕಠಿಣ ಸಂಶೋಧನೆಯನ್ನು ಅವಲಂಬಿಸಬೇಕು. ನೀವೇ ಪರಿಶೀಲಿಸಿ, ನೀವೇ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇಡೀ ತಿಂಗಳು ನಿಮ್ಮ 7ನೇ ಮನೆಯಲ್ಲಿ ನೀಚ ಶುಕ್ರನು ನೆಲೆಸಿರುವುದರಿಂದ ಆರ್ಥಿಕ ಎಚ್ಚರಿಕೆಯು ಇನ್ನೂ ಅವಶ್ಯಕವಾಗಿದೆ. ಈ ಸವಾಲಿನ ಸಂಚಾರವು ಲಾಭದಾಯಕ ಜಂಟಿ ಉದ್ಯಮಗಳನ್ನು ಭದ್ರಪಡಿಸುವ ನಿಮ್ಮ ಸಾಮಾನ್ಯ ಅದೃಷ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಸಂಗಾತಿಗೆ ಅಥವಾ ವ್ಯಾಪಾರ ಪಾಲುದಾರರಿಗೆ ಹಣವನ್ನು ಸಾಲವಾಗಿ ನೀಡುವುದರ ವಿರುದ್ಧ ಎಚ್ಚರಿಕೆ ನೀಡುತ್ತದೆ, ಏಕೆಂದರೆ ಅದನ್ನು ಸುಲಭವಾಗಿ ಮರಳಿ ಪಡೆಯುವುದಾಗುವುದಿಲ್ಲ. ಈ ಸಮಯದಲ್ಲಿ ನೀವು ಐಷಾರಾಮಿ ವಸ್ತುಗಳನ್ನು ಅಥವಾ ದುಬಾರಿ ವಾಹನಗಳನ್ನು ಖರೀದಿಸುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು, ಏಕೆಂದರೆ ಅವುಗಳು ಗುಪ್ತ ನಿರ್ವಹಣಾ ವೆಚ್ಚಗಳನ್ನು ತರುವಂತಹ ಸಾಧ್ಯತೆ ಇದೆ. ಒಳೆಯುವಂತಹ ತಕ್ಷಣದ ಭೌತಿಕ ಲಾಭಗಳಿಗಿಂತ ದೀರ್ಘಕಾಲೀನ ಆಧ್ಯಾತ್ಮಿಕ ಭದ್ರತೆಗೆ ಆದ್ಯತೆ ನೀಡುವ ಮೂಲಕ ಕಟ್ಟುನಿಟ್ಟಾದ ಅತ್ಯಂತ ಸಂಪ್ರದಾಯವಾದಿ ಬಜೆಟ್ಗೆ ಅಂಟಿಕೊಳ್ಳುವ ಮೂಲಕ ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ವ್ಯವಹಾರದ ಬಗ್ಗೆ. ಮಂಗಳನು ಆಕ್ರಮಣಕಾರಿಯಾಗಿ ನಿಮ್ಮ 4ನೇ ಮನೆಗೆ ಪ್ರವೇಶಿಸುವುದರಿಂದ ಉದ್ಯಮಿಗಳು ಗಮನಾರ್ಹ ಭಾವನಾತ್ಮಕ ಪ್ರಕ್ಷುಬ್ಧತೆಯನ್ನು ಎದುರಿಸಬೇಕಾಗುತ್ತದೆ. ಈ ಸಂಚಾರವು ವಾಣಿಜ್ಯ, ರಿಯಲ್ ಎಸ್ಟೇಟ್, ಕಚೇರಿ ಸ್ಥಳಗಳು ಅಥವಾ ಮೂಲಭೂತ ವ್ಯಾಪಾರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಉಗ್ರವಾದ ವಾದ ವಿವಾದಗಳನ್ನು ಉಂಟು ಮಾಡಬಹುದು. ನಿಮ್ಮ ಆಸ್ತಿಯ ಬಗ್ಗೆ ಆವೇಗದಿಂದ ಕೋಪದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸಬೇಕು. ಅದೃಷ್ಟವಶಾತ್ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ನಿಮ್ಮ 5ನೇ ಮನೆಯಲ್ಲಿ ತನ್ನ ಭವ್ಯವಾದಂತಹ ಉಚ್ಚ ಸಂಚಾರವನ್ನು ಮುಂದುವರಿಸಿದ್ದು ಆಳವಾದಂತಹ ಬುದ್ಧಿವಂತಿಕೆಯನ್ನು ಒದಗಿಸುತ್ತಾನೆ ಮತ್ತು ನಿಮ್ಮ ಒಟ್ಟಾರೆ ವಾಣಿಜ್ಯ ತಂತ್ರವನ್ನು ರಕ್ಷಿಸುತ್ತಾನೆ. ನಿಮ್ಮ ದೈನಂದಿನ ವ್ಯಾಪಾರ ಕಾರ್ಯಾಚರಣೆಗಳಲ್ಲಿ ಈ ತಾತ್ಕಾಲಿಕ ಅಡಚಣೆಗಳನ್ನು ಸುರಕ್ಷಿತವಾಗಿ ದಾಟಲು ನಿಮ್ಮ ಆಳವಾಗಿ ಬೆಳೆದಿರುವಂತಹ ಸೃಜನಶೀಲ ಪ್ರವೃತ್ತಿಗಳನ್ನು ನಂಬಿ ಅಂತಲೇ ಹೇಳ್ಬೋದು. ಯಾವುದೇ ನೀವು ಎಲ್ಲ ಕಾನೂನು ಒಪ್ಪಂದಗಳನ್ನೇ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು, ಏಕೆಂದರೆ ಸ್ನೇಹಿತರೆ ಶುಕ್ರ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಸಣ್ಣ ಪುಟ್ಟ ವಾದ ವಿವಾದಗಳು, ಹಣಕಾಸಿನಲ್ಲಿ ಕಳ್ಕೊಳ್ಳುವಂತಹ ಚಾನ್ಸಸ್, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ನೋಡುವಂತಹ ಚಾನ್ಸಸ್ ಉದ್ಭವಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವೈಯಕ್ತಿಕ ಬಗ್ಗೆ ಹೇಳೋದಾದರೆ, ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಮಂಗಳನು ನಿಮ್ಮ 4ನೇ ಮನೆಗೆ ಬಲವಂತವಾಗಿ ಪ್ರವೇಶಿಸುವುದರಿಂದ
ಕೌಟುಂಬಿಕ ಸಾಮರಸ್ಯವು ತೀವ್ರವಾದ ತಕ್ಷಣದ ಸವಾಲುಗಳನ್ನು ಎದುರಿಸುತ್ತದೆ. ಈ ಆಕ್ರಮಣಕಾರಿ ಸಂಚಾರವು ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ಪುಡಿ ಮಾಡುತ್ತದೆ. ನಿಮ್ಮ ತಾಯಿಯೊಂದಿಗೆ ಬಿಸಿಯಾದ ವಾದ ವಿವಾದಗಳು ಅಥವಾ ಕುಟುಂಬದ ಆಸ್ತಿಯ ಬಗ್ಗೆ ವಿಘಟನಕಾರಿ ಸಂಘರ್ಷಗಳನ್ನು ತರುತ್ತದೆ ಅಂತಲೇ ಹೇಳಬಹುದು. ನೀವು ಕುಲಕ್ಷಮನೆಯ ಜಗಳದಿಂದ ದೂರವಿರಲು ಸಕ್ರಿಯವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಮೇಲಾಗಿ ನಿಮ್ಮ 7ನೇ ಮನೆಯಲ್ಲಿ ಕುಳಿತಿರುವಂತಹ ನೀಚ ಶುಕ್ರನು ನಿಮ್ಮ ಸಂಗಾತಿಯೊಂದಿಗೆ ನಿರಂತರವಾದ ನಿರಾಶಾದಾಯಕ ಘರ್ಷಣೆಯನ್ನು ಖಾತರಿಪಡಿಸುತ್ತಾನೆ. ನಿಮ್ಮ ಸಂಗಾತಿಗೆ ನಿಮ್ಮನ್ನು ನಿರ್ಲಕ್ಷ್ಯಲಾಗಿದೆ ಅಂತಲೇ ಹೇಳಬಹುದು. ಅಂತಂದರೆ ನಿರ್ಲಕ್ಷ್ಯ ಮಾಡ್ತವ್ರೆ ಅನಿಸ್ಬಹುದು, ಅಥವಾ ಆಧ್ಯಾತ್ಮಿಕ ಹಿನ್ನೋಟದ ಬಗ್ಗೆ ಅವರು ಹೆಚ್ಚು ಟೀಕೆ ಮಾಡಬಹುದು. ನೀವು ಅತ್ಯಂತ ತಾಳ್ಮೆಯನ್ನು ಅಭ್ಯಾಸ ಮಾಡಬೇಕು ಮತ್ತು ನಿಮ್ಮ ಏಕಾಂತೆಯ ಅಗತ್ಯವನ್ನು ಸಮರ್ಥಿಸಿಕೊಳ್ಳಲು ಕಠಿಣ ಪದಗಳನ್ನು ಬಳಸುವುದನ್ನು ಆದಷ್ಟು ತಪ್ಪಿಸಬೇಕು. ವಾದ ವಿವಾದ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತದೆ. ಅದನ್ನು ಹೇಗೆ ಬಗೆಹರಿಸಿಕೊಳ್ಬೇಕು ಅನ್ನೋದನ್ನ ತಾಳ್ಮೆಯಿಂದ ನಾವು ಯೋಚಿಸಿ ತೆಗೆದುಕೊಳ್ಬೇಕು. ಈ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂತಂದರೆ, ಸೂರ್ಯ ನಮಸ್ಕಾರವನ್ನು ಮಾಡಿ ಸ್ನೇಹಿತರೆ. ಸೂರ್ಯಗ್ರಹಣ ಮುಗಿದ ನಂತರ ಸೂರ್ಯದೇವರಿಗೆ ಅಗ್ರವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುತ್ತಾ, ಸೂರ್ಯ ನಾಮಗಳನ್ನು ಹೇಳುತ್ತಾ ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಖಂಡಿತವಾಗಿಯೂ ಸಮಸ್ಯೆಗಳು ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು. ಅಡಚಣೆಗಳಿದ್ದರೂ ಕೂಡ ಕಡಿಮೆಯಾಗಲಿದೆ. ಇನ್ನು ಶನಿ ನಡೆಯುತ್ತಿರುವಂತಹ ಜನ್ಮ ಶನಿಯ ತೀವ್ರ ದೈಹಿಕ ಬಳಲಿಕೆಯನ್ನು ಸರಾಗವಾಗಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ನಿರ್ಬಂಧಿತ ಶಕ್ತಿಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಇನ್ನು ರಾಹು 12ನೇ ಮನೆಯಲ್ಲಿ ನಿಮ್ಮ ಸಾಂಪ್ರದಾಯಿಕ ಆತಂಕಗಳನ್ನು ಶಾಂತಗೊಳಿಸಲು ಮತ್ತು ನಿದ್ರಾ ಭಂಗವನ್ನು ಸರಿಪಡಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ, ನಿರ್ಗತಿಕರಿಗೆ ಕಂಬಳಿಯನ್ನು ಹಂಚಿ ಅಂದರೆ ದಾನವಾಗಿ ನೀಡಿ ಮತ್ತು ಶಾಂತಿಯನ್ನು ಮರಳಿ ತರಲು ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನ ಮಾಡಿ. ತೊಗರಿಬೇಳೆಯನ್ನು ದಾನ ಮಾಡಿ. ನಿಮ್ಮ ಭಾವನಾತ್ಮಕ ಅಭಯಾರಣ್ಯವನ್ನು ಕಾಪಾಡಿಕೊಳ್ಳಲು ಸುಬ್ರಹ್ಮಣ್ಯ ಅಷ್ಟಕಮವನ್ನು ಪಠಿಸುವುದು ಕೂಡ ಸೂಕ್ತ ಅಂತ ಹೇಳ್ತಾ ಮೀನ ರಾಶಿಯವರಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.